ಆದರೆ ಈ 40 ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಏನನ್ನ ಓದಬೇಕು? ಈ 40 ದಿನ ಓದಿದ್ರೆ ಕೆಲಸ ಆಗುತ್ತಾ? ಬಹಳಷ್ಟು ಜನಕ್ಕೆ ಇದು ಕ್ವಶನ್ ಮಾರ್ಕ್ ಇದೆ. ನನಗೆ ಯಾರಾದ್ರೂ ಕೇಳಿದಾಗ 40 ದಿನದಲ್ಲಿ ಓದಿ ಕಾನ್ಸ್ಟೇಬಲ್ ಆಗ್ಬೋದಾ ಅಂತ ಕ್ವಶನ್ ಮಾರ್ಕ್ ಮಾಡಿದ್ರೆ ನಾನು ಹೇಳ್ತೀನಿ ಖಂಡಿತ ಸಾಧ್ಯ ಇಲ್ಲ ಅಂತ. ಸರ್, ಒಂದು ತಿಂಗಳ 40 ದಿನದಲ್ಲಿ ಖಂಡಿತವಾಗ್ಲೂ ಇವತ್ತಿರುವಂತ ಸಿಲೆಬಸ್ ನ ಓದಕ್ಕಾಗಲ್ಲ. KS ಫಿಲಿಮ್ಸ್ಗೆ ಏನ್ ಸಿಲೆಬಸ್ ಇದೆಯೋ ಬಹುತೇಕ ಅಷ್ಟೇ ಸಿಲೆಬಸ್ PC-ಗೂ ಇದೆ. ಈಗ ಧೂಳು ಕೊಡವಿ ಈ 40 ದಿನದಲ್ಲಿ ಏನು ಮಾಡ್ಬೋದು ಅನ್ನೋ ಒಂದು ಚಿಕ್ಕ ಸ್ಟ್ರಾಟಜಿನ ಕೊಡ್ತಾ ಹೋಗ್ತೀನಿ. ಹೊಸ ಪುಸ್ತಕಗಳನ್ನ ಓದುವಂತ ಪ್ರಯತ್ನಗಳನ್ನ ಮಾಡಕ್ ಹೋಗ್ಬೇಡಿ. ಯೂಟ್ಯೂಬ್ ಅಲ್ಲಿ ಪಾಠ ಮಾಡುವಂತ MCQ ಕ್ವಶನ್ ಡಿಸ್ಕಷನ್ಸ್ ಮಾಡುವಂತ ವಿಡಿಯೋಗಳನ್ನ ನೋಡಿ ತಾವು ಟೈಮ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ. ಈ 40 ದಿನದಲ್ಲಿ ಯು ಮೇಕ್ ಇಟ್ 10+10+10 ಅಂತ ಮಾಡ್ಕೊಳ್ಳಿ. ಬಹಳಷ್ಟು ಜನ ಈ ಕಡೆಯಿಂದ ಓದ್ಕೊಂಡು ಹೋಗ್ತಾರೆ, ಆ ಕಡೆಯಿಂದ ಮರೀತಾರೆ. PUC ನಲ್ಲಿ ಮತ್ತೆ ಡಿಗ್ರಿನಲ್ಲಿ ಅಥವಾ ಡಿಗ್ರಿ ಆಗಿದ್ದು ಡಿಗ್ರಿನಲ್ಲಿ ಸೈನ್ಸ್ ಅಲ್ಲದೆ ಇರುವಂಥವ್ರು, ಸೈನ್ಸ್ ಕಷ್ಟ ಅನ್ನುವಂಥವ್ರು ಅಟ್ಲೀಸ್ಟ್ 3 ದಿನ ಇದಕ್ಕೆ ಟೈಮ್ ಕೊಡ್ಬೇಕಾಗುತ್ತೆ. ಈ 10 days ಟ್ರೈ ಮಾಡಬೇಕಾಗುತ್ತೆ. ಎಕ್ಸಾಮ್ ಟೈಮಲ್ಲಿ ಮೋಟಿವೇಶನ್ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಮೋಟಿವೇಟ್ ಆಗಿರ್ತೀರಾ. ಇನ್ನು ಉಳಿದಿರುವಂಥದ್ದು 10 days, ಲಾಸ್ಟ್ 10 days ಏನ್ ಮಾಡ್ಬೇಕಾಗುತ್ತೆ ಅನ್ನುವಂಥದ್ದು. ಸೊ ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀಯೋ ಇಲ್ವೋ ಅಂತೇಳಿ ಆ ಎಕ್ಸಾಮ್ 2 ದಿನಕ್ಕೆ ಹಿಂದೆ ಗೊತ್ತಾಗುತ್ತೆ. ಅದರಲ್ಲೂ ವಿಶೇಷವಾಗಿ 1ನೇ ತಾರೀಕು ರಾತ್ರಿ ನೀವು ನೆಮ್ಮದಿಗೆ ಮಲಗಬೇಕಾಗತ್ತೆ. ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ. ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಆತ್ಮೀಯ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳಷ್ಟು ಜನ ಬಹಳ ದಿನಗಳಿಂದ, ಬಹುತೇಕ ದಿನ ಏನು, ತಿಂಗಳೇನು, ವರ್ಷ 3-4 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ಕಾದು 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 ಸುಸ್ತಾಗಿದ್ದಂಥ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಈಗ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ಸ್ ಆಗಿದೆ. ಅದು ಸಿವಿಲ್ ಕಾನ್ಸ್ಟೇಬಲ್ ಆಗಿರ್ಬೋದು, ಮತ್ತು CRDR ಕೂಡ ನೋಟಿಫಿಕೇಶನ್ ಆಗಿದೆ. ಮುಂದಿನ ದಿನಗಳಲ್ಲಿ PSI ನೋಟಿಫಿಕೇಶನ್ ಆಗುತ್ತೆ, ESI ನೋಟಿಫಿಕೇಶನ್ ಆಗುತ್ತೆ, ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವಂತಹ FDA, SDA ಹಾಗೂ ಗ್ರೂಪ್ C ಹುದ್ದೆಗಳಿಗೆ ನೇಮಕಾತಿ ಶುರುವಾಗುತ್ತೆ ಅನ್ನುವಂಥ ಮಾಹಿತಿ ಈಗ ಆಲ್ರೆಡಿ ತಮ್ಮೆಲ್ಲರೂ ಗೊತ್ತಿದೆ. KPSC ಸಹ ಸುಧಾರಣೆಗೆ ಮುಂದಾಗಿದ್ದು ಮುಂದಿನ ವರ್ಷಗಳಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ KPSC ನಡೆಸುವಂತಹ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಇವೆಂಟ್ ಆಫ್ ಕ್ಯಾಲೆಂಡರ್ನು ಕೂಡ ಬಿಡುಗಡೆ ಮಾಡಿದೆ. ಇವೆಲ್ಲ ನೋಡ್ತಾ ಇದ್ದಾಗ ಬಹುಶಃ ಬಹಳಷ್ಟು ದಿನಗಳಿಂದ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದ, ಬಹಳ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈಗ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಆದರೆ ಈಗ ಆಲ್ರೆಡಿ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗಿದ್ದು, ಆ ನೋಟಿಫಿಕೇಶನಲ್ಲಿ ಆಗಸ್ಟ್ 2ನೇ ತಾರೀಕಿಗೆ ಪರೀಕ್ಷೆ ನಿಗದಿಯಾಗಿದೆ. ಆಗಸ್ಟ್ 2ನೇ ತಾರೀಕಿಗೆ ನಿಗದಿಯಾಗಿರುವಂತಹ ಪರೀಕ್ಷೆಗೆ ಉಳಿದಿರುವಂತಹ 40 ದಿನಗಳಲ್ಲಿ ಹೇಗೆ ಮಾಡಬೇಕು, ಏನನ್ನ ಓದಬೇಕು, ಹೇಗೆ ಓದಿ ನಾನು ಮಾಡೋದಕ್ಕೆ ಸಾಧ್ಯ ಇದೆ, ಅಥವಾ ನಾನು ಸುಮಾರು ಅಥವಾ ಹತ್ತಿರ 4,000, ಎಕ್ಸಾಕ್ಟ್ಲಿ 4 ಅಲ್ಲ, 4,000ಕ್ಕಿಂತ ಕಡಿಮೆ, ಹಾಗಾಗಿ ನಾನು ಹತ್ತಿರ 4,000 ಹುದ್ದೆಗಳು ಖಾಲಾಗ್ತಾ ಇದ್ದಾವೆ. ಬಹಳ ದೊಡ್ಡ ಸಂಖ್ಯೆ. ಜೊತೆಗೆ ಈಗ ಆಲ್ರೆಡಿ ಬೇರೆ DR, CR ಕೂಡ ಖಾಲಾಗಿದೆ. ಅದನ್ನು ಕೌಂಟ್ ಮಾಡ್ಕೊಂಡು ನಮ್ಗೆ ಒಂದು 5,500 ಆಗುವಂಥ ಚಾನ್ಸಸ್ ಇದೆ. ಈ ದೊಡ್ಡ ಮಟ್ಟದ ಪೊಲೀಸ್ ನೇಮಕಾತಿ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ನಾವು ಬಹುಶಃ ಈ ರೀತಿ ದೊಡ್ಡ ಸಂಖ್ಯೆಯ ನೇಮಕಾತಿ ಆಗುವಂಥದ್ದು ಇನ್ನು 1 ಅಥವಾ 2 ಆಗುತ್ತೆ. ಅದಾದ ನಂತರ ಬಹಳ ಕಡಿಮೆ 500-600 ಕಾನ್ಸ್ಟೇಬಲ್ಗೆ ಆಗ್ತವೆ. ಹಾಗಾಗಿ ಯಾರೆಲ್ಲ ಪೊಲೀಸ್ ಇಲಾಖೆಗೆ ಹೋಗ್ಬೇಕು, ಕಾಕಿ ಯೂನಿಫಾರ್ಮ್ ಅನ್ನ ಮೈ ಮೇಲೆ ಹಾಕೊಳ್ಬೇಕು ಅನ್ನುವಂಥ ಕನಸು ಕಂಡಿದ್ರ ಅವ್ರಿಗೆ ಇದು ಸುವರ್ಣ ಅವಕಾಶ. ಇಂತಹ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಇದು ತಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆದರೆ ಈ 40 ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಏನನ್ನ ಓದಬೇಕು, ಹೇಗೆ ಓದಬೇಕು, ಯಾವುದನ್ನ ಓದಬೇಕು, ಈ 40 ದಿನ ಓದಿದ್ರೆ ಕೆಲಸ ಆಗುತ್ತಾ? ಬಹಳಷ್ಟು ಜನಕ್ಕೆ ಇದು ಕ್ವಶನ್ ಮಾರ್ಕ್ ಇದೆ. ರೈಟ್, ನಾನು 40 ದಿನದಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇದೆ. 40 days ಅಲ್ಲಿ ನಾನು ಜಾಬ್ ತಗೊಳ್ಳೇಬೇಕು ಅಂದ್ರೆ ಏನು ಮಾಡಬೇಕು ಅನ್ನುವಂಥ ಕ್ವಶನ್ಸು. ನನಗೆ ಯಾರಾದ್ರೂ ಕೇಳಿದಾಗ 40 ದಿನದಲ್ಲಿ ಓದಿ ಕಾನ್ಸ್ಟೇಬಲ್ ಆಗ್ಬೋದಾ ಅಂತ ಕ್ವಶನ್ ಮಾರ್ಕ್ ಮಾಡಿದ್ರೆ ನಾನು ಹೇಳ್ತೀನಿ ಖಂಡಿತ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ಮತ್ತೆ ಸಾಧ್ಯ ಇಲ್ಲ ಅಂತ ಅನ್ನೋದಾದ್ರೆ ರೈಟ್, ಹೇಗೆ ಅನ್ನುವಂಥದ್ದು, ಯಾರು ಈ ಫೀಲ್ಡ್ಗೆ ಹೊಸದಾಗಿ ಬರ್ತಾರೆ, ಈಗ ನೋಟಿಫಿಕೇಶನ್ ಆದ್ಮೇಲೆ ಓದೋದಕ್ಕೆ ಶುರು ಮಾಡ್ಕೊತಿದ್ದಾರೆ, ಅವ್ರಿಗೆ ಸಾಧ್ಯ ಇಲ್ಲ ಈ 40 days ಅಲ್ಲಿ. ಯಾಕಂದ್ರೆ ಬಹಳ ಜನ ಹೇಳ್ತಾರೆ 30 ದಿನ ಹೋದ್ರೆ ಏನ್ ಬೇಕಾದ್ರೆ ಜಗತ್ತಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಒಂದಿನ ಸಿಕ್ಕಿದ್ರೆ ಸಾಕು ಇಡೀ ಜಗತ್ತನ್ನೇ ಗೆಲ್ಬೋದು ಅಂತ. ಹೌದು, ನಿನಗೊಂದಿನ ಅವಕಾಶ ಸಿಕ್ಕಿದ್ರೆ ಜಗತ್ತನ್ನ ಗೆಲ್ಬೋದೇನೋ, ಬಟ್ ಆದ್ರೆ 40 ದಿನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗೋದಿಲ್ಲ. ಈ ವಿಚಾರವನ್ನು ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾದ್ರೆ ಯಾರು ಕಳೆದ 4-5 ವರ್ಷಗಳಿಂದ ಅಥವಾ ಕಳೆದ 3-4 ವರ್ಷಗಳಿಂದ ಇವತ್ತಲ್ಲ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ಕಾದು ಕೂತ್ಕೊಂಡಿದ್ರು, ಓದಿದ್ರು, ಈ ಹಿಂದೆ ಈಗ ಆಲ್ರೆಡಿ ಕೋಚಿಂಗ್ ತಗೊಂಡು ರಿವಿಷನ್ಸ್ ಮಾಡ್ತಾ ಕೂತ್ಕೊಂಡಿದ್ರು, ಅಥವಾ ಓದಿ ಒಂದು ಹಂತಕ್ಕೆ ಓದಿ ಈಗ ಆಲ್ರೆಡಿ 3-4 ಪರೀಕ್ಷೆನ ಬರೆದು ಯಶಸ್ಸಾಗಿಲ್ಲದೆ ಇರುವಂಥವ್ರು, ಅವ್ರಿಗೆ ಸಾಧ್ಯ ಇದೆ. ಈಗ ಈವ್ರಿಗೂ ಕೂಡ 40 ದಿನಗಳಲ್ಲಿ ಹೇಗೆ ಮಾಡ್ಕೋಬೇಕು,
ಯಾಕೆಂದ್ರೆ ನಮಗೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನುವಂಥದ್ದು ನಿರೀಕ್ಷೆನೇ ಯಾರಿಗೂ ಇರಲಿಲ್ಲ. ಸೊ ಹಾಗಾಗಿ ಬಹುತೇಕ ಸ್ಪರ್ಧಾರ್ಥಿಗಳು ನೀವೇನು ಮಾಡಿದ್ರಿ ಅಂತಂದ್ರೆ ಬ್ಯಾಗನ್ನು ಗಂಟು ಮುಟ್ಟೆ ಕಟ್ಕೊಂಡು ಬೆಂಗಳೂರನ್ನ ಬಿಟ್ಟು ಧಾರವಾಡ ಬಿಟ್ಟು ಮನೆ ಸೇರ್ಕೊಂಡಿದ್ರಿ, ಪುಸ್ತಕಗಳ ಮೇಲೆಲ್ಲ ಧೂಳು ಕೂತಿತ್ತು. ಅಂಥವ್ರಿಗೆ ಈಗ ಧೂಳು ಕೊಡವಿ ಈ 40 ದಿನದಲ್ಲಿ ಏನು ಮಾಡ್ಬೋದು ಅನ್ನೋ ಒಂದು ಚಿಕ್ಕ ಸ್ಟ್ರಾಟಜಿನ ಕೊಡ್ತಾ ಹೋಗ್ತೀನಿ. ಆ ಸ್ಟ್ರಾಟಜಿನ ನೀವು ಬೇಸಾಗಿ ಇಟ್ಕೊಂಡು ನೀವು 100% ನೀವು ಈ ಏನು ಹೇಳ್ತೀವಿ ನಾವು ಈ ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ಬಹುದು. ಹಾಗಾದ್ರೆ ಸಕ್ಸಸ್ ಆಗೋದಕ್ಕೆ ನಾನು ಏನು ಮಾಡಬೇಕು ಸರ್, ಏನನ್ನು ಓದಬೇಕು ಸರ್, ಯಾವ ಪುಸ್ತಕ ಓದಬೇಕು ಅನ್ನೋಂಥ ಕ್ವಶನ್ಸ್ ಬರುತ್ತೆ. ಈಗ ನಾನು ತಮ್ಗೆಲ್ರಿಗೂ ಹೇಳುವಂಥದ್ದಷ್ಟೇ, ಈಗ ತಮ್ಮ ಬಳಿ ಯಾವ ಯಾವ ಪುಸ್ತಕಗಳಿದಾವೋ ಅದೇ ಪುಸ್ತಕಗಳನ್ನೇ ರಿವಿಷನ್ ಮಾಡಿ. ಫಸ್ಟ್ ನೀವು ಮಾಡ್ಬೇಕಾಗಿರ್ತದ್ದು ರಿವಿಷನ್, ಆಯ್ತಾ ಸರ್? ಒಂದು ತಿಂಗಳ 40 ದಿನದಲ್ಲಿ ಖಂಡಿತವಾಗ್ಲೂ ಇವತ್ತಿರುವಂಥ ಸಿಲೆಬಸ್ನ ಓದಕ್ಕಾಗಲ್ಲ. KS ಫಿಲಿಮ್ಸ್ಗೆ ಏನು ಸಿಲೆಬಸ್ ಇದೆಯೋ ಬಹುತೇಕ ಅಷ್ಟೇ ಸಿಲೆಬಸ್ಸು PC-ಗೂ ಇದೆ, ಬಟ್ ಪ್ರಶ್ನೆ ಕೇಳುವಂಥ ರೀತಿ ಬದಲಾಗಿರುತ್ತೆ. ಹಾಗಾಗಿ 40 ದಿನದಲ್ಲಿ ಹೊಸದಾಗಿ ಓದುವಂಥವ್ರಿಗೆ ಖಂಡಿತ ಇದು ಓದೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಹೊಸ ಪುಸ್ತಕಗಳನ್ನು ಯಾವುದೇ ಕಾರಣಕ್ಕೂ ಈಗ ಖರೀದಿ ಮಾಡೋಕ್ಕೆ ಹೋಗ್ಬಿಡಿ. ತಮ್ಮ ಬಳಿ ಈಗ ಆಲ್ರೆಡಿ ತಾವು ಯಾವ್ಯಾವ ಪುಸ್ತಕಗಳನ್ನ ತೆಗೆದುಕೊಂಡಿದ್ರಿ, ಯಾವ್ಯಾವ ಸಂಪನ್ಮೂಲನ ಸಂಗ್ರಹಿಸಿಟ್ಕೊಂಡಿದ್ರಿ, ಏನನ್ನ ಇಷ್ಟು ದಿನ ಓದಿದ್ರಿ ಅಥವಾ ನೀವೇನು ನೋಟ್ಸ್ ಮಾಡ್ಕೊಂಡಿದ್ರಿ ಅದನ್ನು ಫಸ್ಟ್ ಒಂದ್ಸಲ ಓದಬೇಕಾಗುತ್ತೆ. ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದೇ. ಈಗ ಎಕ್ಸಾಮ್ ಹತ್ರಕ್ಕೆ ಬರ್ತಾಗಲೂ ಮಾರ್ಕೆಟಲ್ಲಿ ಭಾಳ ಬುಕ್ಸ್ ಬರ್ತವೆ, ನನ್ನ ಬುಕ್ಸ್ ಓದಿ, ನನ್ನ ಬುಕ್ಸ್ ಓದಿ, ನನ್ನ ಬುಕ್ಸ್ ಓದಿ. ಖಂಡಿತ ಈಗ ಹೊಸ ಪುಸ್ತಕಗಳನ್ನ ಓದುವಂಥ ಪ್ರಯತ್ನಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಸೊ ನನ್ನ ಸಜೆಷನ್ 40 ಡೇಸಲ್ಲಿ ಏನು ಮಾಡ್ಬೋದು ಸರ್ ಅಂತ ಹೇಳ್ತಾ ಹೋಗೋದಾದರೆ, ನಿಮ್ಮ ಬಳಿ ಈಗಾಗಲೇ ಇರುವಂಥ ಪುಸ್ತಕಗಳೇನಿದೆ, ಎಲ್ಲ ಪುಸ್ತಕಗಳು ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂತೆ ಎಲ್ಲ ಸಬ್ಜೆಕ್ಟ್ ಪುಸ್ತಕಗಳನ್ನು ಫಸ್ಟ್ ನೀವು ಓದಬೇಕಾಗುತ್ತೆ. ಎಷ್ಟು ದಿನದಲ್ಲಿ ಓದ್ತೀನಿ ಸರ್, ಅದು ನಿನ್ನ ಕೆಪಾಸಿಟಿ. 10 ದಿನದಲ್ಲಿ ಓದಿ ಮುಗಿಸ್ತೀವೋ 15 ದಿನದಲ್ಲಿ ಓದಿ ಮುಗಿಸಿ ನನಗೆ ಗೊತ್ತಿಲ್ಲ. ಅದನ್ನು ನಾವು ರಿವಿಷನ್ ಅಂತೇಳಿ ಕರಿತಾ ಇದ್ದೀನಿ. ಯಾಕೆಂದರೆ ಹೊಸ್ದಾಗಿ ಓದೋದಕ್ಕೂ ಓದಿದ್ನ ಪುನಃ ಓದೋದಕ್ಕೂ ವ್ಯತ್ಯಾಸ ಇರುತ್ತೆ. ನಾನು ಭಾಳ ಕ್ಲಿಯರಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಹೊಸಬ್ರಿಗಲ್ಲ ಈ ವಿಡಿಯೋ. ಈಗ ಆಲ್ರೆಡಿ ಯಾರು ತಯಾರಿ ನಡೆಸಿದ್ರಿ ಅವ್ರಿಗೆ. ಹಾಗಾದರೆ ಫಸ್ಟ್ ನೀವು ಓದಬೇಕಾಗಿರುವಂಥದ್ದು ಈ ಹೊಸ, ರೈಟ್? ಸೊ ಅದಾದ ನಂತರ ಈಗ ತಮಗೆಲ್ಲ ಗೊತ್ತಿದೆ, ಸಾಕಷ್ಟು ಜನ ಯೂಟ್ಯೂಬಲ್ಲಿ ಕ್ಲಾಸಸ್ನ ಪಾಠ ಮಾಡೋಕ್ಕೆ ಶುರು ಹಚ್ಕೊತಾ ಹೋಗ್ತಾರೆ. MCQ ಕ್ವಶನ್ಸನ್ನು ಡಿಸ್ಕಷನ್ಸ್ ಮಾಡ್ತಾ ಹೋಗ್ತಾರೆ. ಅವನ್ನ ನೋಡ್ಬೇಕಾ ನೋಡಬಾರ್ದಾ? ಸೆಕೆಂಡ್ ಕ್ವಶನ್ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಸಮಯವನ್ನು ಈ 40 ದಿನಗಳಲ್ಲಿ ಯೂಟ್ಯೂಬಲ್ಲಿ ಪಾಠ ಮಾಡುವಂಥ MCQ ಕ್ವಶನ್ ಡಿಸ್ಕಷನ್ಸ್ ಮಾಡುವಂಥ ವಿಡಿಯೋಗಳನ್ನು ನೋಡಿ ತಾವು ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಫಸ್ಟ್ ಪಾಯಿಂಟ್, ನಿಮ್ಮೆಲ್ಲ ನೋಟ್ಸು ಪುಸ್ತಕಗಳನ್ನ ಓದಿ ಅಂತ ಹೇಳಿದೆ. ಎರಡನೇ ಪಾಯಿಂಟ್ ಅದನ್ನೇ ಹೇಳಿದೆ, ಈಗ ಹೊಸ ಯಾವ ಪುಸ್ತಕಗಳನ್ನ ಖರೀದಿ ಮಾಡಬೇಡಿ, ನಿಮ್ಮ ಹತ್ರ ಏನಿದ್ವೋ ಆ ನೋಟ್ಸ್ಗಳನ್ನ ಅಷ್ಟೇ ಓದಿ ಅನ್ನುವಂಥದ್ದನ್ನ ಹೇಳಿದ್ದೀನಿ. ಸರ್ ಹಾಗಾದ್ರೆ ಕರೆಂಟ್ ಅಫೇರ್ಸ್ಗೆ ಏನು ಮಾಡಬೇಕು ಸರ್, ಪರ್ಚೇಸ್ ಮಾಡಬಾರ್ದು? ನಾನು ಅವಾಗ 1 ವರ್ಷದಿಂದ ಕರೆಂಟ್ ಅಫೇರ್ಸ್ ವಿಚಾರ ನಾನು ಮಾತಾಡಿಲ್ಲ. ಕರೆಂಟ್ ಅಫೇರ್ಸನ್ನು ಒಂದು ಪಕ್ಕಕ್ಕಿಟ್ಟು ಇನ್ನು ಉಳಿದಂತೆ ಯಾವ ಸಬ್ಜೆಕ್ಟ್ಗೂ ಯಾವ ಹೊಸ ಪುಸ್ತಕನ ನೀವು ಖರೀದಿ ಮಾಡಬೇಡಿ. ಸೊ ಹಾಗಾಗಿ ಫಸ್ಟ್ ಓದಿ ನಿಮ್ಮ ನೋಟ್ಸು ಅಥವಾ ನಿನ್ನ ಹತ್ರ ಇರುವಂಥ ಬುಕ್ಸು, ನೀನು ಆಲ್ರೆಡಿ ಓದಿರುವಂಥ ಬುಕ್ಸು. ಎರಡನೇದು ಏನು ಮಾಡಿ, ಹೊಸ ಯಾವ ಪುಸ್ತಕವನ್ನು ಕೂಡ ಖರೀದಿ ಮಾಡಬೇಡಿ. ಮೂರನೇದು ಏನು ಮಾಡಬೇಕು ಅಂತಂದರೆ, ಮೊದಲು ನೀವು ಮೂರನೇದು ಮಾಡಬೇಕಾಗಿರುವಂಥದ್ದು, ಈಗ ಯೂಟ್ಯೂಬಲ್ಲಿ ಕೂತು ನಿಂತ್ಕೊಂಡು ಬರೀ ಹಳೆ MCQ ಪೇಪರ್ನ ಬಿಡಿಸ್ತಾ ಇರ್ತಾರಲ್ವ, ಆ ಓಲ್ಡ್ MCQ ಪೇಪರ್ ಬಿಡಿಸುವಂಥ ವಿಡಿಯೋಗಳನ್ನ ನೋಡಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಇದು ನೀವು ಮೂರನೇದು ಮಾಡಬೇಕಾಗಿರುವಂಥದ್ದು. ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಹೊಸ ಅಥವಾ ಹಳೆ ಪೇಪರ್ಗಳೇನಿದಾವೆ MCQನ ಡಿಸ್ಕಷನ್ ಮಾಡುವಂಥರ ತೆಗೆದು ಆಯಿತಾ, ಆ ವಿಡಿಯೋಗಳನ್ನ ನೋಡ್ಕೊಂಡು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಂಡು ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗಲ್ಲ. ಯಾಕೆ ಸರ್ ಸಕ್ಸಸ್ ಆಗಲ್ಲ ಅಂತಂದರೆ, MCQ ಓದುವುದ ಅಭ್ಯಾಸ ಇದ್ರೆ ಇವತ್ತಿಗೆ ಬಿಟ್ಬಿಡಿ. MCQ ಪಾಠ ಕೇಳೋದಿದ್ರು ಅದನ್ನು ಅಭ್ಯಾಸ ಇವತ್ತಿಗೆ ಬಿಟ್ಬಿಡಿ. ಬರೀ MCQ ಓದೋದ್ರಿಂದ, ಓಲ್ಡ್ ಪೇಪರ್ ಓದೋದ್ರಿಂದ ಖಂಡಿತ ನಿಮಗೆ ಅಥವಾ ಹಳೆ ಪ್ರಶ್ನೆಗಳನ್ನ ರಿವಿಷನ್ ಮಾಡೋದ್ರಿಂದ ಹೆಲ್ಪ್ ಆಗೋದಿಲ್ಲ. ಹಾಗಾದರೆ ನಾನು ಹೇಳ್ತಾ ಇರುವಂಥದ್ದು, ಯೂಟ್ಯೂಬಲ್ಲಿ ಈ ಕ್ವಶನ್ನ ಡಿಸ್ಕಷನ್ಸ್ ಮಾಡೋ ಬಗ್ಗೆ ಎಚ್ಚರದಿಂದ ಇರಿ ಅನ್ನುವಂಥದ್ದು ಹೇಳ್ತಾ ಹೋಗ್ತೀನಿ. ಸರ್ ಹಾಗಾದರೆ ಓಲ್ಡ್ ಪೇಪರ್ಸನ್ನು ಓದಲೇಬಾರ್ದಾ ಅಥವಾ ಟಚ್ ಮಾಡಬಾರ್ದಾ ಅನ್ನುವಂಥ ನಿಮ್ಮ ಫೀಲಿಂಗ್ಸ್ ಇರುತ್ತೆ. ಅದಕ್ಕೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಸೊ ನೀವು ಓಲ್ಡ್ ಪೇಪರ್ಸ್ ಓದಬೇಡಿ ಅಂತ ಹೇಳ್ತಾ ಇಲ್ಲ. ಸೊ ಮೊದಲು ಆಯಿತಾ, ಈ 40 ದಿನದಲ್ಲಿ ಯು ಮೇಕ್ ಇಟ್ 10+10+10 ಅಂತ ಮಾಡ್ಕೊಳ್ಳಿ. 10 ದಿನ, ದೆನ್ ನೆಕ್ಸ್ಟ್ 10 ದಿನ, ಆಯಿತಾ, ಅದಾದ್ಮೇಲೆ 10 ದಿನ, ಅದಾದ್ಮೇಲೆ 10 ದಿನ, ಇದು ಕೊನೆಯ 10 ದಿನ. ಈ 40 ಡೇಸಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು. ಮೊದಲ 10 ದಿನದಲ್ಲಿ ನೀವು ಮಾಡಬೇಕಾಗಿರುವಂಥ, ಈಗ ಆಲ್ರೆಡಿ ನೀವು ಓದಿರುವ ಆಯ್ತಾ ಪುಸ್ತಕ ಅಥವಾ ನೋಟ್ಸ್ ಇವುಗಳನ್ನೇ ಓದಿ ಮುಗಿಸ್ಬೇಕು. ನೀವು ಇವುಗಳನ್ನು ಓದಿ ಮುಗಿಸ್ಬೇಕು.
ಫಸ್ಟ್ ನೀವು ಮಾಡ್ಬೇಕಾಗಿರುವಂಥದ್ದು ಇದು 10 ಡೇಸಲ್ಲಿ. ಸರ್ ಯಾಕೆ ಹೊಸ ಪುಸ್ತಕ ಓದ್ಬೇಡಿ ಅಂತಂದರೆ, ಹೊಸ ಪುಸ್ತಕ ಓದೋಕೆ ಹೋದ್ರೆ ಒಂದು ಸಬ್ಜೆಕ್ಟ್ಗೆ ನಿಮ್ಗೆ ಹಿಸ್ಟ್ರಿನೇ, ನಿಮಗೆ ಈಗ ಓದಿರೋ ನೋಟ್ಸನ್ನು ಬಿಟ್ಟು ಬೇರೆ ಏನಾದರೂ ಹಿಸ್ಟ್ರಿನ ಒಂದು ಬುಕ್ ರೆಫರ್ ಮಾಡಿದ್ರೆ ನಿಮ್ಮ ಬುಕ್ ತೊಗೊಂಡ್ರೆ 10 ಡೇಸ್ ಹಿಸ್ಟ್ರಿನೇ ಮುಗ್ದೋಗ್ಬಿಡುತ್ತೆ. 10 ಡೇಸಲ್ಲಿ ಬರೀ ಹಿಸ್ಟ್ರಿನೇ ಓದ್ಬಿಟ್ರೆ, ಇನ್ನು 10 ಡೇಸ್ ಜಾಗ್ರಫಿ, 10 ಡೇಸ್ ಎಕನಾಮಿಕ್ಸ್ ಓದ್ಬಿಟ್ರೆ ಉಳಿದಿದ್ದು ಯಾವಾಗ ಓದೋದು ನೀವು? ಅದಕ್ಕೆ ನಾನು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈ 10 ಡೇಸಲ್ಲಿ ನೀವು ಈಗ ಆಲ್ರೆಡಿ ಓದಿರುವಂತಹ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಏನೆಲ್ಲ ಪುಸ್ತಕಗಳು ನಿಮ್ಮ ಕಡೆ ಇದೆ ಅಷ್ಟನ್ನು 10 ದಿನದಲ್ಲಿ ನೀವು ರಿವಿಷನ್ಸ್ ಮಾಡ್ಕೋಬೇಕು, ಓದಬೇಕು. ಸರ್ ಹೇಗೆ ಓದಬೇಕು? ದಟ್ ಈಸ್ ಭಾಳ ಇಂಪಾರ್ಟೆಂಟ್. ನಮ್ಮ ಕಡೆ ಎತ್ತು ಗಂಜಲ ಒಯ್ಕೊಂಡು ಹೋಗುತ್ತೆ ಅಂತಾರೆ, ಎತ್ತು ಗಂಜೊಯ್ಯೋದಂತ. ಹಾಗೆ ಓದ್ರೆ ಖಂಡಿತ ನಿಮಗೆ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇಲ್ಲಿ ಸಿಂಹಾವಲೋಕನ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾವ ರೀತಿ ಸಿಂಹಾವಲೋಕನ ಮಾಡಬೇಕು ಅಂತ, ನೀ 10 ಡೇಸಲ್ಲಿ ನಾನು 2 ದಿನದಲ್ಲಿ ಇತಿಹಾಸವನ್ನು ಮುಗಿಸ್ತೀನಿ. ಯಾಕೆಂತಾರೆ ಬುಕ್ಸ್ ಮುಗಿಸೋಕ್ಕಾಗಲ್ಲ. ನಾನು ಬರ್ಕೊಂಡಿರುವಂಥ ನೋಟ್ಸ್ ಏನಿದೆ 100% ನಾನು 2 ದಿನದಲ್ಲಿ ಮುಗಿಸ್ಬೋದು. ಆ 2 ದಿನದಲ್ಲಿ ಇತಿಹಾಸವನ್ನು ಹೇಗೆ ನಾನು ರಿವಿಷನ್ಸ್ ಮಾಡ್ತೀನಿ ಅನ್ನೋಂಥದ್ದು ಇಂಪಾರ್ಟೆಂಟ್, ಹೇಗೆ ಮುಗಿಸ್ತೀನಿ ಅನ್ನೋಂಥದ್ದು ಇಂಪಾರ್ಟೆಂಟು. ಪ್ರತಿ 1 ಗಂಟೆ ಓದಿದ ನಂತರ, ಯಾವಾಗಲೂ ನೆನಪಲ್ಲಿ ಇಟ್ಕೊಂಡ್ರೆ, ಪ್ರತಿ 1 ಗಂಟೆ ಓದಿದ ನಂತರ ನೀನು ರೆಸ್ಟ್ ಕೊಡಬೇಕು. ಆ 1 ಗಂಟೆ ಏನು ಓದಿದೆ ಅಂತ 5 ಮಿನಿಟ್ಸಲ್ಲಿ ರೀಕಾಲ್ ಮಾಡ್ಕೋಬೇಕು, ಓದ್ತಲೇ. ಯಾವಾಗಲೂ ಅದನ್ನೇ ಮಾಡ್ಕೋಬೇಕಾಗುತ್ತೆ. 1 ಗಂಟೆ ಏನು ಓದಿದೆ ಅದನ್ನು ರೀಕಾಲ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು 2ನೇ ಗಂಟೆ. ಸೊ ಓದಿದಾದ್ಮೇಲೆ ಆ 1 ಗಂಟೆ ಏನು ಓದಿದೆ ರೀಕಾಲ್ ಮಾಡಿಕೊಂಡು 2 ಅವರ್ ನೀನು ಏನು ಓದಿದೆ ಅಂತ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ನ ಒಂದ್ಸಲ ರೀಕಾಲ್ ಮಾಡ್ಕೋಬೇಕು. ಇದು ಓದೋ ರೀತಿ ಆಗಿರಬೇಕು. ಅದಾದ ನಂತರ ನಾನು ದಿನದಲ್ಲಿ 8 ಅವರ್ ಓದಿದೆ ಸರ್ ಅಂತಂದಾಗ, ಕೊನೆಗೆ ನೀನು ರಾತ್ರಿ ಮಲಗೋದಕ್ಕೆ ಮುಂಚೆ ಆ 8 ಗಂಟೆಗಳಲ್ಲಿ ಏನು ಓದಿದ್ದೇನೋ ಅಂತಂದ್ರೆ 8 ನಿಮಿಷದಲ್ಲಿ ಒಮ್ಮೆ ಕಣ್ಣು ಮುಚ್ಕೊಂಡು ನೀನು ರೀಕಾಲ್ ಮಾಡ್ಕೊಂಡು ನೀನು ಓದಿದ್ದೆಲ್ಲವೂ ಕೂಡ ನಿನ್ನ ಮೈಂಡಲ್ಲಿ ಒಂದ್ಸಲ ಹಿಂಗೆ ರಫ್ ಅಂತ ಬಂದು ಹೋಯ್ತು ಅಂತಂದಾಗ ಆ ದಿನ ಓದಿದ್ದು ನಿನ್ನ ತಲೆಯಲ್ಲಿ ಉಳಿಯುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಹಾಗಾಗಿ ಪ್ರತಿ ಸಲ ನೀವು ಓದಿದ್ದನ್ನ ಏನು ಮಾಡ್ಬೇಕಪ್ಪ ಅಂದರೆ ಹಿಂದಕ್ಕೆ ತಿರುಗಿ ನೋಡಬೇಕಾಗುತ್ತೆ. ಸಿಂಹಾವಲೋಕನ ಅಂತೀವಿ. ಹಾಗಾಗಿ ನೀವು ಹಿಂದಕ್ಕೆ ತಿರುಗಿ ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ಕಣ್ಣು ಮುಚ್ಕೊಂಡು ನೀನು ಓದಿದ್ದನ್ನು ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಇದು ಅದು ಹಿಸ್ಟ್ರಿ ಇರ್ಬೋದು, ಜಾಗ್ರಫಿ ಇರ್ಬೋದು, ಪಾಲಿಟಿ ಇರ್ಬೋದು, ಇನ್ನೊಂದು ಸಬ್ಜೆಕ್ಟ್ ಇರ್ಬೋದು. ಈ ಮೊದಲ 10 ದಿನದಲ್ಲಿ ತಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ನೀವು ಓದಿರುವಂತಹ ನೋಟ್ಸ್ಗಳನ್ನು, ಓದಿರುವಂತಹ ಪುಸ್ತಕಗಳನ್ನು ರೀಕಾಲ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ಖಾತ್ರಿ ಪಡಿಸ್ಕೋಬೇಕಾಗುತ್ತೆ ಅದು ನಿನ್ನ ತಲೆಯಲ್ಲಿ ಉಳ್ಕೊಂಡಿದೆಯೋ ಇಲ್ವೋ ಅನ್ನುವಂಥದ್ದು. ಭಾಳಷ್ಟು ಜನ ಅಂದರೆ ಈ ಕಡೆಯಿಂದ ಓದ್ಕೊಂಡು ಹೋಗ್ತಾರೆ, ಆ ಕಡೆಯಿಂದ ಮರೀತಾರೆ. 2ನೇ ಪೇಜಲ್ಲಿ ಓದ್ಬೇಕಾದ್ರೆ 1ನೇ ಪೇಜಲ್ಲಿ ಓದಿದ್ದು ಮರ್ತಿರುತ್ತೆ. ಅದಾಗಬಾರ್ದು. ಹಾಗಾಗದಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಸಾಧ್ಯ ಇಲ್ಲ. ರೈಟ್. ಸೊ ಫಸ್ಟ್ 10 ದಿನದಲ್ಲಿ ಅದೇ ಮಾಡಬೇಕಾಗುತ್ತೆ. ಸರ್ ನೆಕ್ಸ್ಟ್ 10 ದಿನ ಏನು ಮಾಡಬೇಕಾಗುತ್ತೆ? ನೆಕ್ಸ್ಟ್ 10 ದಿನ ಮಾಡಬೇಕಾಗಿರುವಂಥದ್ದು, ನನಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಈ 3 ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ, ಪಾಲಿಟಿನ ಓದ್ತಾ ಹೋಗಿ. ಅದಾದ ನಂತರ ನೀವು ಮಾಡಬೇಕಾಗಿರುವಂಥದ್ದು ನೆಕ್ಸ್ಟ್ 10 ಡೇಸ್ ಏನು ಬರುತ್ತೆ, 10 ರಿಂದ 20 ದಿನ. ಈ 10 ಡೇಸಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಮಿನಿಮಮ್ 4 ದಿನ ತಾವು ಮೆಂಟಲ್ ಎಬಿಲಿಟಿಗೋಸ್ಕರ ನೀವು ಮೀಸಲಿಡಬೇಕಾಗತ್ತೆ. ಇಲ್ಲಿ ಮೆಂಟಲ್ ಎಬಿಲಿಟಿ ಓದಕ್ಕೆ ಹೋಗ್ಬಾರ್ದು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಕಾನ್ಸೆಪ್ಟ್ ವೈಸು ಅರ್ಥ ಮಾಡ್ಕೊಂಡು ನೀವು, ಆಯಿತಾ, ಯಾವ ಟಾಪಿಕ್ ವೈಸು ಆ ಟಾಪಿಕಲ್ಲಿ ಎಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ, ಆ ಕಾನ್ಸೆಪ್ಟ್ ಪ್ರಾಬ್ಲಮ್ಸನ್ನು ಹೇಗೆ ಮಾಡಬೇಕು ಅಂತೇಳಿ ರಿವಿಷನ್ ಮಾಡ್ಕೊತಾ ಆ 4 ಡೇಸಲ್ಲಿ ಅಟ್ಲೀಸ್ಟ್ ದಿನಕ್ಕೆ 100 ಕ್ವಶನ್ ಅಂತೆ, 4 ದಿನ 400 ಕ್ವಶನ್, ಅಂದರೆ 400 ಕಾನ್ಸೆಪ್ಟ್ ನಾನು ಹೇಳ್ತಾ ಇರುವಂಥದ್ದು. ನಾಟ್ ಸೇಮ್ ಕ್ವಶನ್, ಸೇಮ್ ಕಾನ್ಸೆಪ್ಟ್ ಮೇಲೆ 10 ಕ್ವಶನ್ ಮಾಡ್ಕೊಬಿಟ್ಟು ನಾನು 400 ಮಾಡೋದೇನೋ ಸಿಗೋದಿಲ್ಲ. 400 ಕಾನ್ಸೆಪ್ಟ್, ಒಂದೊಂದು ಕ್ವಶನ್ ಒಂದೊಂದು ಕಾನ್ಸೆಪ್ಟ್ ಮೇಲೆ ಆ 400 ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಕಾನ್ಸೆಪ್ಟ್ನ ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಈ 4 ದಿನದಲ್ಲಿ ಮೆಂಟಲ್ ಎಬಿಲಿಟಿ ಸೇಮ್. ಇಲ್ಲೂ ಅಷ್ಟೇ, ಒಂದು 50 ಕಾನ್ಸೆಪ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ರೀಕಾಲ್ ಮಾಡ್ಕೋಬೇಕು. ಸಪೋಸ್ ಇಫ್ ಐ ಗೆಟ್ ದಿಸ್ ಟೈಪ್ ಆಫ್ ಕ್ವಶನ್ ಇನ್ ಎಕ್ಸಾಮ್, ಹೌ ಟು ಸಾಲ್ವ್, ಹಾಗಾದ್ರೆ ಯಾವ ಫಾರ್ಮುಲಾ, ಯಾವ ಟ್ರಿಕ್ಸ್ನ ಹೇಳ್ಕೋಬೇಕು, ನಾನು ಯಾವ ಟ್ರಿಕ್ಸ್ನ ಬಳಸಬೇಕು ಅನ್ನೋಂಥ ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಮೆಂಟಲ್ ಎಬಿಲಿಟಿ 4 ದಿನ ಆಗುತ್ತೆ. ಇನ್ನು ಉಳಿದಿರುವಂಥ 6 ದಿನದಲ್ಲಿ ತಾವು ಮಾಡಬೇಕಾಗಿರುವಂಥದ್ದು ಸೈನ್ಸ್, ಜನರಲ್ ಸೈನ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ SNT ಆ್ಯಂಡ್ EVS, ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಆಯಿತಾ, ಇವಕ್ಕೆ ಅಟ್ಲೀಸ್ಟ್ 3 ದಿನ ಟೈಮ್ ಇಡಬೇಕಾಗುತ್ತೆ. ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಯಾರು PUC ನಲ್ಲಿ ಮತ್ತು ಡಿಗ್ರಿನಲ್ಲಿ, ಅಥವಾ ಡಿಗ್ರಿ ಆಗಿದ್ದು ಡಿಗ್ರಿನಲ್ಲಿ ಸೈನ್ಸ್ ಅಲ್ಲದೆ ಇರುವಂಥವ್ರು, ಸೈನ್ಸ್ ಕಷ್ಟ ಅನ್ನುವಂಥವ್ರು ಅಟ್ಲೀಸ್ಟ್ 3 ದಿನ ಇದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಈ 10 ಡೇಸನ್ನು ಟ್ರೈ ಮಾಡಬೇಕಾಗುತ್ತೆ. ಬಟ್ ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ರೆ ಇಲ್ಲಿ ನಿನಗೆ 6 ದಿನ ಇದರ ಅವಶ್ಯಕತೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಯಾವುದಾದ್ರೂ ಟಾಪಿಕ್ ನಿನಗೆ ಕಷ್ಟ ಅಂದು ಏನು ಬಿಟ್ಟಿರ್ತಿಲ್ವ ಅದನ್ನು ಇಲ್ಲಿ 2 ದಿನ ಮುಗಿಸ್ಕೊಂಡು ನೀನು ಉಳಿದ 4 ದಿನ ಇಲ್ಲಿಗೆ ಅದನ್ನು ಬಳಸ್ಕೋಬೇಕಾಗುತ್ತೆ ನೀವು. ಅದಾದರೂ ಆಗ್ಬೋದು. ಅಥವಾ ಸ್ಟ್ಯಾಟಿಕ್ ಜಿಕೆನ ನೀವು ಹೆಚ್ಚು ಫೋಕಸ್ ಮಾಡ್ತಾ ಹೋಗಿ. ಹೋದರೆ ಇಲ್ಲಿಗೆ 10 + 10 20 ಡೇಸಲ್ಲಿ ನನಗೇನು ಸಿಗಬೇಕಾಗಿದೆ ಅಷ್ಟೂ ಸಂಬಂಧಪಟ್ಟಂಥ
ಸಬ್ಜೆಕ್ಟ್ ವೈಸ್ ಟಾಪಿಕ್ ನನಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ 20ರಿಂದ 30ವರೆಗೂ 10 ಡೇಸ್ ನಾನು ಏನು ಮಾಡ್ಬೇಕಾಗುತ್ತೆ ಸರ್? ಇದು ಬಹಳ ಇಂಪಾರ್ಟೆಂಟ್. ನಾವೆಲ್ಲ ಹೇಳ್ತಾ ಹೋಗಿದೆ PYQ ಏನಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ MCQ ಏನಿದೆ, MCQ ಬೇರೆಯವ್ರ ವಿಡಿಯೋ ನೋಡ್ಬೇಡಿ ಅಂತ ಹೇಳಿದ್ದೆ. ಯಾಕೆ ನೋಡ್ಬೇಡಿ ಅಂತ ನೀವು ನೋಡ್ತಾ ಹೋದ್ರೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಹೋಗ್ತಾರೆ. ವಿಡಿಯೋದಲ್ಲಿ ಅವರು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಕಥೆಗಳೆಲ್ಲ ಹೇಳ್ಕೊಂಡು ಮೋಟಿವೇಶನ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ಎಕ್ಸಾಮ್ ಟೈಮಲ್ಲಿ ಮೋಟಿವೇಶನ್ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಮೋಟಿವೇಟ್ ಆಗಿರ್ತೀರ. ಹಾಗಾದ್ರೆ ಈ 20ಇಂದ 30 ಡೇಸಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ, ಅಟ್ಲೀಸ್ಟ್ ಯು ಟೇಕ್ ಈಚ್ ಡೇ ಒನ್ ಟೆಸ್ಟ್ ಸೀರೀಸ್. ಎಲ್ಲರೂ ಸರಿ, ಅದು ಯಾವುದೋ ಒಂದು ನಮ್ಮ ಕೋಚಿಂಗ್ ಸೆಂಟರ್ ಇರ್ಬೋದು, ಮತ್ತೊಂದು ಕೋಚಿಂಗ್ ಸೆಂಟರ್ ಇರ್ಬೋದು, ಮಗದೊಂದು ಕೋಚಿಂಗ್ ಸೆಂಟರ್ ಇರ್ಬೋದು. ಟೆಸ್ಟ್ ಸೀರೀಸ್ ಅಲ್ಲಾದರೂ ಬರೀ, ಅಥವಾ ನೀನು ಕೂತು ಜಾಗದಲ್ಲೇ ಒಂದು ಕ್ವಶನ್ ಪೇಪರನ್ನು ನೀನೇನು ಮಾಡಬೇಕಾಗುತ್ತೆ, ಬಿಡಿಸ್ಬೇಕಾಗುತ್ತೆ. ಸೊ ಈ 10 ಡೇಸಲ್ಲಿ ಇಡೀ ದಿನ ಒಂದು ಕ್ವಶನ್ ಪೇಪರ್ ಬಿಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದ. ನಾನು 10 ದಿನಕ್ಕೆ 10 ಕ್ವಶನ್ ಪೇಪರ್ ಅಂತ ಹೇಳಿದ್ರೆ, ಇಫ್ ಇಟ್ ಇಸ್ ಪಾಸಿಬಲ್ 20 ಕ್ವಶನ್ ಪೇಪರನ್ನು ನೀನು ಬಿಡಿಸು, ಬೇರೆಯವ್ರ ವಿಡಿಯೋ ನೋಡ್ಬೇಡ ಅಂತ ಹೇಳಿದ್ದು. ಹಾಗೆ ಏನು ಮಾಡಬೇಕಾಗುತ್ತೆ, ನೀನು ಆ ಕ್ವಶನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ ಕ್ವಶನ್ನ ಸುತ್ತಮುತ್ತ ನೀನೇ ಅಲ್ಲಿ ಒಂದು ಗಿರಿಕಿ ಹೊಡಿಬೇಕಾಗುತ್ತೆ. ಸರ್ ಹೇಗೆ ನಾನು ಅದನ್ನ ಅನಾಲಿಸಿಸ್ ಮಾಡ್ಕೋಬೇಕಾಗುತ್ತೆ ಅನ್ನುವಂಥ ವಿಚಾರ ನೋಡ್ತಾ ಹೋಗೋದಾಗ ನಾವೆಲ್ಲಾದ್ರೂ ಹೇಳ್ತಾ ಹೋಗ್ತೀವಿ, ಯಾವುದೋ ಒಂದು ಆಪ್ಷನ್ ಲಾಲ್ ಬಾಲ್ ಪಾಲ್ ಅಂತ ಬರುತ್ತೆ. ಲಾಲ್ ಬಾಲ್ ಪಾಲ್ ಅಂತ ನಮಗೆಲ್ಲ ಗೊತ್ತಿರುತ್ತೆ, ರೈಟ್? ಈ ಲಾಲ್ ಬಾಲ್ ಪಾಲ್ ಯಾರು? ಯಾವುದೋ ಒಂದು ಆಪ್ಷನ್ಸ್ ಕೇಳಿರ್ತಾರೆ, ಅಲ್ಲಿ ಆಪ್ಷನ್ಸ್ ಲಾಲ್ ಬಾಲ್ ಪಾಲ್ ಎಂದು ಆಯ್ತಾ, ತ್ರಿಮೂರ್ತಿಗಳಲ್ಲಿ ಪಾಲ್ ಅಂದರೆ ಯಾರು ಅಂತ ಕೇಳ್ಬೋದು, ಅಥವಾ ಲಾಲ್ ಅಂದ್ರೆ ಯಾರು ಅಂತ ಕೇಳ್ಬೋದು. ಉದಾಹರಣೆಗೆ ನಮಗೆ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಆಯ್ತಾ, ಬಿಪಿನ್ ಚಂದ್ರಪಾಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಲಾಲ್ ಬಾಲ್ ಪಾಲ್ ಈ 3 ಜನದಲ್ಲಿ, ರೈಟ್? ಸೊ ಹಾಗಾದ್ರೆ ಈ 3ರಲ್ಲಿ ಲಾಲ್ ಅಂದ್ರೆ ಯಾರು ಅಂತ ಲಾಲಾ ಲಜಪತ್ ರಾಯ್ ಆಪ್ಷನ್ಸ್ ನಾವು ಹೇಳ್ಬಿಡ್ತೀವಿ. ಲಾಲಾ ಲಜಪತ್ ರಾಯ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮತ್ತೊಂದು ಮಗದೊಂದು. ನೀನು ಆ ಕ್ವಶನ್ಗೆ ಏನು ಇಟ್ಕೋಬೇಕಂದ್ರೆ ಲಾಲ್ ಬಾಲ್ ಪಾಲ್ 3 ಜನ. ಯಾಕೆ ಈ 3 ಜನದ ಹೆಸರು ಒಟ್ಟಿಗೆ ಸೇರಿಸ್ಕೊಳ್ಳುತ್ತೆ? ಕೆಲವೊಂದ್ಸಲ ಕೇಳ್ಬೋದು, 3 ಜನರ ಸಿದ್ಧಾಂತಗಳು ಒಂದೇ ಆಗಿತ್ತು, ಆ ಕಾರಣಕ್ಕೆ, ಕರೆಕ್ಟ್ ಅಲ್ವಾ, ಒಟ್ಟಿಗೆ ಸೇರ್ಕೋತಾರೆ ಅನ್ನುವಂಥದ್ದು. ಅಲ್ಲ 3 ಜನ ಚಡ್ಡಿ ದೋಸ್ಗಳು, ಆ ಕಾರಣಕ್ಕೆ ಅವ್ರು ಒಟ್ಟಿಗೆ ಬಂದ್ರ? ಯಾವ ಕಾರಣಕ್ಕೆ 3 ಹೆಸರು ಒಟ್ಟಿಗೆ ಸೇರ್ಕೊಳ್ಳುತ್ತೆ ಅನ್ನುವಂಥ ನೀನೇನು ಮಾಡ್ಬೇಕು, ಅನಾಲಿಸಿಸ್ ಮಾಡಬೇಕಾಗುತ್ತೆ. ನೀನು ಓದಿರೋದನ್ನ ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಲಾಲಾ ಲಜಪತ್ ರಾಯರ ಮತ್ತೊಂದಷ್ಟು ವಿಚಾರಗಳನ್ನ ನೀನು ನೆನಪು ಮಾಡ್ಕೋಬೇಕಾಗುತ್ತೆ. ಅವರೊಂದು ಬ್ಯಾಂಕನ್ನು ಸ್ಟಾರ್ಟ್ ಮಾಡ್ತಾರೆ, ಯಾವ ಬ್ಯಾಂಕನ್ನು ಸ್ಟಾರ್ಟ್ ಮಾಡಿದ್ರು, ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ಎಷ್ಟೊತ್ತು ಸ್ಟಾರ್ಟ್ ಮಾಡಿದ್ರು. ಬಾಲಗಂಗಾಧರ್ ತಿಲಕ್, ಬಾಲಲ್ಲಿ ಆ ಬಾಲಗಂಗಾಧರ್ ತಿಲಕ್ ತಿರುಗಿ ನೀವು ತಿಳ್ಕೊಬೇಕಾಗುತ್ತೆ, ಅವ್ರು ಏನು ಸ್ಟಾರ್ಟ್ ಮಾಡಿದ್ರು? ಒಂದು ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ, ಒಂದು ಮೂವ್ಮೆಂಟ್ ಕರೆ ಕೊಡ್ತಾರೆ, ಅವರೊಂದು ಪತ್ರಿಕೆನ ಚಾಲೂ ಮಾಡ್ತಾರೆ. ಇದನ್ನು ನೀವು ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇ ರೀತಿ ಪಾಲ್ಗೆ ಸಂಬಂಧಪಟ್ಟಂತೆ ಕೂಡ ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀನು ಪೇಪರ್ ಅನಾಲಿಸಿಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ನೀನು ಫಸ್ಟ್ 10 + 10 20 ಡೇಸ್ ಓದಿದ್ದೇನಿದೆ, ಆ ಓದಿದ್ದನ್ನು ಈ ಕ್ವಶನ್ಸ್ ಪೇಪರ್ ನೋಡ್ತಾ ಎಷ್ಟಾಗಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಅಲ್ಲಿಗೆ 10 + 10 20 + 10 30 ಡೇಸಲ್ಲಿ ನೀವು PYQsನ ಮಾಡ್ಕೋಬೇಕಾಗುತ್ತೆ. ಇನ್ನು ಉಳಿದಿರುವಂಥದ್ದು 10 ಡೇಸ್, ಲಾಸ್ಟ್ 10 ಡೇಸ್ ಏನು ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಕೊನೆ 10 ಡೇಸಲ್ಲಿ ತಾವು ಭಾಳ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಏನಪ್ಪ ಅಂತಂದರೆ, ಸೊ ನಮಗೆ ಕರೆಂಟ್ ಅಫೇರ್ಸ್ ನೋಡ್ಕೋಬೇಕಾಗುತ್ತೆ. ಕೊನೆಯ 10 ದಿನದಲ್ಲಿ ಕರೆಂಟ್ ಅಫೇರ್ಸನ್ನು ಹೇಗೆ ನೋಡ್ಕೋಬೇಕಾಗುತ್ತೆ? ಸರ್ ಈ 10 ದಿನದಲ್ಲಿ ಎಕ್ಸಾಮ್ ಹಿಂದಿನ ದಿನದವರೆಗೂ ಇಲ್ಲ, 2ನೇ ತಾರೀಕು ಎಕ್ಸಾಮ್ ಇತ್ತು ಅಂದರೆ ತಾವು ದಯವಿಟ್ಟು ನೆನಪಲ್ಲಿ ಇಟ್ಕೊಂಡ್ರಿ. ಸೊ 31ನೇ ತಾರೀಕು ರಾತ್ರಿಗೆ ತಾವು ಹೊಸ ಪುಸ್ತಕಗಳನ್ನ ಓದೋದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. 1ನೇ ತಾರೀಕು ನಿಮ್ಮ ಮೈಂಡ್ ಫ್ರೀ ಇರಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ 1ನೇ ತಾರೀಕು ರಾತ್ರಿ ನೀವು ನೆಮ್ಮದಿಗೆ ಮಲಗಬೇಕಾಗತ್ತೆ. ಹಾಗಾದರೆ ಸೊ ಕೊನೆ 2 ದಿನ ಏನೂ ಮಾಡಲ್ಲ ಅಂದರೆ ನೀವು 8 ದಿನದಲ್ಲಿ ಏನು ಮಾಡ್ಬೇಕಂದ್ರೆ, ಕನಿಷ್ಠ ಪಕ್ಷ 4 ದಿನದಲ್ಲಿ ನೀವು ಭಾಳ ಹಿಂದೆಲ್ಲ ಹೇಳ್ತಿದ್ವಿ 6 ತಿಂಗಳ ಕರೆಂಟ್ ಅಫೇರ್ಸ್ ಓದ್ಕೊಂಡ್ರೆ ಸಾಕಾಗಿತ್ತು ಅನ್ನುವಂಥದ್ದು. 6 ತಿಂಗಳ ಕರೆಂಟ್ ಅಫೇರ್ಸ್ನ ರಿವಿಷನ್ಸ್ ಮಾಡ್ಕೊಂಡು ಸಾಕಾಗಿತ್ತು ಅಂತ. ಆದರೆ ಈಗ ಕ್ವಶನ್ ಪೇಪರ್ ಹೇಗೆ ಬರುತ್ತೆ ಗೊತ್ತಿಲ್ಲ. 4 ದಿನದಲ್ಲಿ 8 ತಿಂಗಳ ಕರೆಂಟ್ ಅಫೇರ್ಸ್ನ ರಿವಿಷನ್ಸ್ ಮಾಡಬೇಕಾಗುತ್ತೆ. ಹೊಸ್ದಾಗಿ ಓದಿದ್ರೆ ಖಂಡಿತ ಆಗೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ನಾನು ಹೇಳ್ತಾ ಹೋಗ್ತೀನಿ, ನಾನು ಭಾಳ ಕ್ಲಿಯರಾಗಿ ನಾನು ವಿಡಿಯೋ ಹೇಳ್ತಾ ಇರುವಂಥದ್ದು, ಈ ಹಿಂದೆ ಆಲ್ರೆಡಿ ಓದಿ ಕಂಟಿನ್ಯೂಸ್ ಆಗಿ ಬುಕ್ ಜೊತೆ ಟಚ್ಚಲ್ಲಿರುವಂಥವ್ರಿಗೆ ಕೊನೆಯ 8 ತಿಂಗಳ ಹಿಂದಿನ 8 ತಿಂಗಳ ಕರೆಂಟ್ ಅಫೇರ್ಸ್ನಾದ್ರು ಮಾಡ್ಕೋಬೇಕಾಗುತ್ತೆ. ಯೂಶಲಿ 1 ಇಯರ್ ಬೇಕಾಗುತ್ತೆ. ಇಫ್ ಇಟ್ ಇಸ್ ನಾಟ್ ಪಾಸಿಬಲ್, ಅಟ್ಲೀಸ್ಟ್ 8 ತಿಂಗಳ ಕರೆಂಟ್ ಅಫೇರ್ಸ್ಗೆ ತಾವು ರೆಡಿ ಆಗಬೇಕಾಗುತ್ತೆ ಲಾಸ್ಟ್ 4 ಡೇಸಲ್ಲಿ. ಸರ್ ಯಾವ ಬುಕ್ಸ್ ಓದಲಿ, ಯಾವ ಮ್ಯಾಗ್ಝಿನ್ ಓದಲಿ, ನಾನು ಭಾಳ ಕ್ಲಿಯರಾಗಿ ಹೇಳೋದು, ತಿರುಗಿ ಹೊಸ್ದಾಗೆ ಮಾರ್ಕೆಟಿಗೆ ಬಂದಿರೋ ಕರೆಂಟ್ ಅಫೇರ್ಸ್ ಬುಕ್ಕನ್ನು ತೊಗೊಂಡೋದಕ್ಕೆ ಹೋಗಬೇಡಿ. ಅದು ಯಾರು ನಾನೇ ಬರೀಲಿ, ನಾನೇ ಒಂದು ವಾರದಲ್ಲಿ ಪುಸ್ತಕ ಬಿಡುಗಡೆ ಮಾಡೋದು, ಲಾಸ್ಟ್ ಮೂಮೆಂಟಲ್ಲಿ ಇರುವಂಥ ಪುಸ್ತಕ ತೊಗೊಳ್ಕೊಬೇಡಿ. ಈ ಹಿಂದೆ ಆಲ್ರೆಡಿ ಓದಿರುವಂಥವು ಯಾವಿದಾವೆ ಅವನ್ನ ನೀವು ಹೆಚ್ಚು ಫೋಕಸ್ ಮಾಡ್ತಾ ಹೋಗಿ. ಕರೆಂಟ್ ಅಫೇರ್ಸಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗೆ ಹೆಚ್ಚು ಫೋಕಸ್ ಮಾಡಿ. ಎನ್ವಿರಾನ್ಮೆಂಟಲ್ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಇಶ್ಯೂಗಳಿಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ಗೆ ಹೆಚ್ಚು ಫೋಕಸ್ ಮಾಡ್ತಾ ಹೋಗಿ. ಟೆಕ್ನಾಲಜಿ, EVS, ಅಂತಾರಾಷ್ಟ್ರೀಯ ಸಂಘಟನೆಗಳು ಅಥವಾ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಮತ್ತು
ನಾವು ಏನು ಇಂಡಿಸಿಸ್ ಅಂಡ್ ಇಂಡೆಕ್ಸಸ್ ಅಂತ ಏನು ಕರಿತೀವಿ, ಸೂಚ್ಯಂಕಗಳು ಮತ್ತು ಸೂಚಿಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಸೂಚಿಯಲ್ಲಿ ಭಾರತದ ಸ್ಥಾನ ಎಲ್ಲಿದೆ, ಏನಿದೆ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಸೂಚಿಗಳು, ಆಯ್ತಾ. ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂಡ್ EVS ರಿಲೇಟೆಡ್ ಕರೆಂಟ್ ಅಫೇರ್ಸ್, ಎಸ್ಪೆಷಲಿ ಟೆಕ್ನಾಲಜಿ ಸಂಬಂಧಪಟ್ಟಂಗೆ 100% ನಿಮಗೆ ಸ್ಪೇಸ್ ಟೆಕ್ನಾಲಜಿ ಮತ್ತು ಡಿಫೆನ್ಸ್ ಟೆಕ್ನಾಲಜಿ ಮೇಲೆ ಪಕ್ಕಾ ಕ್ವಶನ್ಸ್ ಇರುತ್ತೆ. ಈಗ ಇತ್ತೀಚಿನ ಬೆಳವಣಿಗೆಗಳಲ್ಲಿ AI ಮತ್ತು ಉಳಿದಂಥ ಯಾವ್ದಾದ್ರು ಟೆಕ್ನಾಲಜಿ ಮೇಲೆ ರೀಸೆಂಟ್ ಕರೆಂಟ್ ಅಫೇರ್ಸ್ ಇತ್ತು, ನೀವು ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಪೊಲಿಟಿಕಲ್ ಅಫೈರ್ಸ್ ಅನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಪೊಲಿಟಿಕಲ್ ಅಫೈರ್ಸ್ ಮತ್ತೆ ಕಂಟೆಂಪ್ರರಿ ಅಂತ ಏನು ಕರಿತೀವಿ, ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು ಯಾರಾದ್ರೂ ಮತ್ತೆ ಸುದ್ದಿಯಲ್ಲಿದ್ರೆ, ಸೊ ಭೂಗೋಳಕ್ಕೆ ಸಂಬಂಧಪಟ್ಟಂಥ ವಿಚಾರ ಮತ್ತೆ ಯಾವ್ದಾದ್ರು ಸುದ್ದಿಯಲ್ಲಿದ್ರೆ, ನಾವೇನು ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪಾಲಿಟಿಕ್ಸ್ ಓದಿದ್ವಿ ಅದರಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಏನಾದರೂ ಚಾಲ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವುಗಳ ಬಗ್ಗೆ ತಾವು ಹೆಚ್ಚು ಫೋಕಸ್ ಮಾಡ್ಕೋಬೇಕಾಗುತ್ತೆ ಈ 4 ಡೇಸಲ್ಲಿ ಅಥವಾ 4 to 5 ಡೇಸಲ್ಲಿ. ಸೊ 5 ಡೇಸ್ ಅಲ್ಲಿ ಮುಗಿದ್ರೆ ಇನ್ನು ಉಳಿಯುವಂಥದ್ದು ನಮಗೆ ಕೊನೆಯ 3 ದಿನ. ಎಗೇನ್ ಆ ಕೊನೆಯ 3 ದಿನದಲ್ಲಿ ಸೊ ನಾನು 2 ದಿನ ಏನು ಮಾಡಬಾರ್ದು ಅಂತ ಹೇಳಿದೀನಿ, ಮತ್ತೆ ತಾವು ಕೂತ್ಕೋಬೇಕಾಗತ್ತೆ. ಮತ್ತೆ ಕೂತ್ಕೊಂಡು 1 ದಿನದಲ್ಲಿ ಈ ಏನು ಒಂದು 35 ಡೇಸ್ ಓದಿರ್ತೀಯ, ಆ 35 ಡೇಸ್ ಓದೋದನ್ನ ಹೈಲೈಟ್ಸ್ನ ನೀವು ಗ್ಲಾನ್ಸ್ ಮಾಡ್ಕೋಬೇಕಾಗುತ್ತೆ. ನೀನು ಚೆಕ್ ಮಾಡ್ಕೋಬೇಕಾಗುತ್ತೆ. ಕೂತ್ಕೊಂಡಿರಲಿ, ನಿಂತ್ಕೊಂಡಿರಲಿ. ಉದಾಹರಣೆಗೆ ತಾವೆಲ್ಲ ಹೋಗ್ತಿರ್ತೀಯ, ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಏನು ಮಾಡ್ಬೇಕಾಗುತ್ತೆ, ಗಾಂಧಿ ಯುಗ ಅಂತ ಬರುತ್ತೆ, ನಿಮಗೆ ಓದಿರ್ತೀರ ಗಾಂಧಿ ಯುಗ. ಅಲ್ಲಿ ನೀವು ನಿಂತ್ಕೊಂಡು ರೀಕಾಲ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ಏನಾಯ್ತು, ಅವರ ಯಾವ ಆಶ್ರಮ ಕಟ್ಟಿದ್ರು, ಯಾವಾಗ ಭಾರತಕ್ಕೆ ವಾಪಸ್ ಬಂದರು, ಮೊದಲು ಯಾವ ಚಳುವಳಿಯಲ್ಲಿ ಭಾಗವಹಿಸಿದ್ರು, ಎಲ್ಲಿಂದ ಅವ್ರು ಪಾದಯಾತ್ರೆ ಶುರು ಮಾಡಿದ್ರು, ಸತ್ಯಾಗ್ರಹ ಅನ್ನೋದು ಎಲ್ಲಿ ಶುರು ಮಾಡ್ಕೊಂಡ್ರು, ಅದಾದ ನಂತರ ನಮಗೆ ಒಂದೊಂದೇ ಹೋಗ್ತಾ ಹೋಗ್ತೀವಿ. ಸೊ ಅವರ ಘಟನೆಗಳಿಂದ ಹಿಡ್ಕೊಂಡು ಗಾಂಧೀಜಿಯವರು ಕೊನೆಗೆ ಸತ್ತಂಥ ಸಂದರ್ಭದಲ್ಲಿ, ಆಯ್ತಾ, ಅವ್ರನ್ನ ಯಾರು ಶೂಟ್ ಮಾಡಿ ಸಾಯಿಸಿದ್ರು, ಯಾವ ಆಶ್ರಮದಲ್ಲಿ ಇದ್ರು, ಅಲ್ಲಿ ಏನು ಮಾಡ್ತಿದ್ರು ಅನ್ನುವಂಥದ್ರವರೆಗೆ ಎಲ್ಲವನ್ನೂ ಹೊಸ ನಿಂತ ಜಾಗದಲ್ಲಿ ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಆ ರೀಕಾಲ್ ಮಾಡ್ಕೋಬೇಕಾದಾಗ ಸೊ ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀಯೋ ಇಲ್ವೋ ಅಂತೇಳಿ ಆ ಎಕ್ಸಾಮ್ 2 ದಿನಕ್ಕೆ ಹಿಂದೆ ಗೊತ್ತಾಗುತ್ತೆ ನಿನಗೆ. ಹೇಗೆ ಸರ್ ಭಾರತದ ನದಿ ವ್ಯವಸ್ಥೆ ಅಂತ ನಿನ್ನ ಮೈಂಡಿಗೆ ಬರ್ತೀನಿ, ನದಿ ವ್ಯವಸ್ಥೆ ಶುರು ಮಾಡ್ಕೊಂಡು ಭಾರತದ ನದಿ ವ್ಯವಸ್ಥೆ, ಆಯ್ತಾ, ಉತ್ತರ ಭಾರತ ನದಿ ವ್ಯವಸ್ಥೆ, ದಕ್ಷಿಣ ಭಾರತ ನದಿ ವ್ಯವಸ್ಥೆ, ಉತ್ತರ ಭಾರತದಲ್ಲಿ ಸೊ ಈಸ್ಟ್ ಫ್ಲೋಯಿಂಗ್ ಅಂಡ್ ವೆಸ್ಟ್ ಫ್ಲೋಯಿಂಗ್ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಯಿತು ಅಂತಾನೆ. ಪೂರ್ವ ಕರೆಯುವಂಥವು, ಪಶ್ಚಿಮ ಕರೆಯುವಂಥವು, ಅದರ ಟ್ರಿಬ್ಯೂಟರೀಸು, ಕಟ್ಟಿರುವಂಥ ಡ್ಯಾಮ್ಗಳು ನಿಂತ ಜಾಗದಲ್ಲಿ ನೀನು ನೆನಪಾಯಿತು ಅಂತಾನೆ 100% ನಿನ್ನ PC ಆಗ್ತಿ ಅಂತ ಅರ್ಥ. ನೆನಪಾಗ್ತಿಲ್ಲ ಅಂದ್ರೆ ದೇವರಾಣೆಗೂ ಆಗೋದಿಲ್ಲ ಅಂತ ಅರ್ಥ. ಇದನ್ನು ತಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇಷ್ಟನ್ನ ನೀವು ಮಾಡ್ತಾ ಹೋಗಿ ಕೊನೆಯ ದಿನ ಹೇಗಿರಬೇಕು ಅಂತಂದರೆ ಭಾಳ ಸಿಂಪಲಾಗಿ ಹೇಳ್ತಾ ಹೋಗ್ತೀವಿ. ಎಕ್ಸಾಮ್ ಹಿಂದಿನ ದಿನ ಯಾವುದೇ ಕಾರಣಕ್ಕೂ ಹೊಸ ಕರೆಂಟ್ ಅಫೇರ್ಸನ್ನು ಓದಬೇಡಿ. ವಾಟ್ ಎವರ್ ಇಟ್ ಮೇ ಬಿ. ಯಾರಾದರೂ ಯೂಟ್ಯೂಬಲ್ಲಿ ಪಠ ಮಾಡಿರಲಿ. ಯಾಕೆ ಕೊನೆಯ 2 ದಿನದಲ್ಲಿ ಓದಬೇಡಿ ಅಂತ ಹೇಳ್ತೀನಿ, ಕೊನೆಯ 2 ದಿನದಲ್ಲಿ ಏನಾದರೂ ಹೊಸ ವಿಚಾರ ಓದಿದರೆ ಉಳಿದ ಹಿಂದೆ ಓದಿದಂಥ 40 ದಿನ ಓದಿದಂಥ ಟಾಪಿಕ್ ಇತ್ತಲ್ವ, ಎಲ್ಲವೂ ಕೂಡ ನಿಮ್ಮ ಬ್ರೈನಿಂದ ಎವಾಪರೇಟ್ ಆಗೋಟೋಗ್ಬಿಡುತ್ತೆ, ವಾಲಟೈಲ್ ನಾಲೆಡ್ಜ್. ಸೊ ಹಾಗಾಗಿ ಕೊನೆಯ 2 ದಿನ ಓದಬಾರ್ದು. ತಾವೇನು ಮಾಡಬೇಕು ಅಂದರೆ ಫ್ರೀಯಾಗಿರಬೇಕು, ಅದನ್ನು ಹೆಚ್ಚು ರೀಕಾಲ್ ಮಾಡ್ಕೋಬೇಕು. ಇನ್ನು ಕೆಲವರು ಕೊನೆಯ 2 ದಿನ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹಿಂದಿನ 2 ದಿನದಲ್ಲಿ ನಿಮ್ಮ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡ್ ಅವ್ರ ಜೊತೆ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದ್ಸಲ ನೀನು ಜಗಳ ಮಾಡ್ಕೊಂಡು ಮೂಡ್ ಆಫ್ ಆಯಿತು ಅಂತ ನೀನು ಓದಿದ್ದಷ್ಟು ಎಕ್ಕುಟ್ಟೋಯ್ತು ಅಂತ ಅರ್ಥ. ಮನೇಲಿ ಅಪ್ಪ ಅಮ್ಮನ ಜೊತೆ ಕಿರಿಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದ್ಯಾವುದೂ ಮಾಡ್ದಂಗೆ ಎಕ್ಸಾಮ್ ಹಿಂದಿನ ದಿನ ಏನೇ ನಡೆದ್ರು ಕೂಲಾಗಿ ಪ್ರಶಾಂತವಾಗಿರಿ. ನನಗೆ ಸಂಬಂಧಪಟ್ಟಿಲ್ಲ ಅಂತ ಇಟ್ಕೊಂಡು ನಿನ್ನ ಕೆಲಸ ಏನಪ್ಪ ಅಂತಾನೆ ರೀಕಾಲ್ ಮಾಡ್ಕೋತಾ ಇರಬೇಕು. ಎಕ್ಸಾಮ್ ಹಿಂದಿನ ದಿನ ಮಲಿಕೊಳಕ್ಕೆ ಕಣ್ಮುಚ್ಕೊಂಡು ನಿದ್ದೆನೇ ಬರಬಾರ್ದು. ಇಡೀ ರಾತ್ರಿ ನೀನು 40 ದಿನ ಏನು ರಿವಿಷನ್ಸ್ ಮಾಡಿದ್ದೆ ಅಷ್ಟು ಟಾಪಿಕ್ಕು ತಲೆಯಲ್ಲಿ ಬಂದು ಹೋಗ್ತಾ ಇರಬೇಕು. ಸೊ ಆಗಿದ್ದಾಗ ನಿನಗೆ PC ಎಕ್ಸಾಮ್ ಅನುಕೂಲ ಆಗುತ್ತೆ. ಬೆಳಗ್ಗೆ ಎದ್ದಾಗ ಎಕ್ಸಾಮ್ ಸೆಂಟರ್ಗೆ ಮುಂಚೆನೇ ಹೋಗಿ, ಯಾವುದೇ ಕಾರಣಕ್ಕೂ ಬೆಂಗಳೂರು ಸೆಂಟರ್ ಇದ್ದರೆ ಕಿರಿಕಿರಿ ಮಾಡ್ಕೊಂಡು ಲೇಟಾಗಿ ಬಿಟ್ಟು ಟೈಮ್ ಆಯಿತು ಅಂತೇಳಿ ಆಟೋದಲ್ಲಿ ಜಗಳ ಮಾಡಿಕೊಂಡು, BMTC ಬಸ್ಸಲ್ಲಿ ಕಂಡಕ್ಟರ್ ಮೇಲೆ ಜಗಳ ಮಾಡಿಕೊಂಡು ಇವೇನಾದರೂ ಮಾಡ್ಕೊಂಡೋದ್ರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಎಕ್ಸಾಮಲ್ಲಿ ಸಕ್ಸಸ್ ಸಿಗಲ್ಲ. ಹಾಗಾಗಿ ಕೊನೆ 2 ದಿನ ಏನಪ್ಪ ಅಂತಂದರೆ ಮೌನಕ್ಕೆ ಶರಣಾಗಬೇಕು ಅಷ್ಟೇ. ನಿಮ್ಮ ಮನಸ್ಸು ತುಂಬ ಶಾಂತಿ ತುಂಬಿರಬೇಕು. ಅಂದರೆ ನಿನ್ನ ಗರ್ಲ್ ಫ್ರೆಂಡ್ ಶಾಂತಿ ಅಲ್ಲ, ರೈಟ್, ಮಾನಸಿಕ ನೆಮ್ಮದಿ ಇರಬೇಕು. ಉಳಿದನ್ನೆಲ್ಲ ರೀಕಾಲ್ ಮಾಡ್ಕೋತಾ ಇರಬೇಕು. ಈಗ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಈ ಎಕ್ಸಾಮಲ್ಲಿ 40 ಡೇಸಲ್ಲಿ ನಿಮಗೆ ಯಶಸ್ಸು ಸಿಗ್ಬೋದು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ವಿಶ್ ಆಲ್ ದ ವೆರಿ ಬೆಸ್ಟ್. ಆಯಿತು, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ತಮಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ, ಇನ್ನು ಯಾರೆಲ್ಲ ನಮ್ಮ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಮುಂದಿನ ತಿಂಗಳು ಜುಲೈ 1ನೇ ತಾರೀಕಿಂದ PSI ಮತ್ತು ESI ಸಂಬಂಧಪಟ್ಟಂಥ ಹೊಸ ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ KPSCಯಿಂದ ಏನು ನೋಟಿಫಿಕೇಶನ್ ಆಗ್ತಾ ಇದ್ದಾವೆ ಆ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಚನ್ನು ನಾವು ಕ್ಲಾಸಸ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ತಮ್ಮ ಉಜ್ವಲ ಅಕಾಡೆಮಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ
ಟ್ರೈನಿಂಗನ್ನು ಕೊಡ್ತಾ ಬಂದಿದ್ದು. ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಹೆಮ್ಮೆಯ ಸಂಸ್ಥೆ. ಹಾಗಾಗಿ ಇನ್ನೆಲ್ಲ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಕೋಚಿಂಗ್ ಸೇರ್ಕೋಬೇಕು ಅನ್ನೋಂಥವ್ರಿದ್ದಾರೆ, ಹೊಸದಾಗಿ ಯಾರೆಲ್ಲ ತಯಾರಿ ನಡೆಸಬೇಕು ಅನ್ನೋಂಥವ್ರಿದ್ದಾರೆ, ಯಾರಿಗೆಲ್ಲ ಒಳ್ಳೆಯ ಮಾರ್ಗದರ್ಶನ ಬೇಕು ಅವರೆಲ್ಲರೂ ಕೂಡ ಖಂಡಿತವಾಗ್ಲೂ ನಮ್ಮ ಉಜ್ವಲ ಅಕಾಡೆಮಿಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ರಾಜ್ಯದ ಅತ್ಯುತ್ತಮ ರಿಸೋರ್ಸ್ ಪರ್ಸನ್ ಮೂಲಕ ಒಳ್ಳೆಯ ತರಬೇತಿ ನೀಡಲಾಗುತ್ತೆ. ಸೊ ನಿಮ್ಮ ಯಶಸ್ಸಿಗೆ 100% ನಾವು ಭದ್ರ ಬುನಾದಿಯನ್ನು ಕೊಡ್ತೀವಿ. ಉಜ್ವಲ ಅಕಾಡೆಮಿನ ನಂಬಿ ಬಂದವರ ಭವಿಷ್ಯ ಉಜ್ವಲ ಆಗೇ ಆಗುತ್ತೆ. ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್.